ಯಾರು? ಓಹೋ, ಪಾಟೀಲ. ಎಸ್, ಯು ಆರ್ ಥಿಂಕ್ ಕರೆಕ್ಟ್. ಯಾರು ಬರುವರು? ಅದೆಲ್ಲ ನಿನಗ್ಯಾಕ್ ಬೇಕು? ನಾನ್ಯಾರು? ನಿನ್ನ ಮದುವೆಯಾಗುವ ಗಂಡ, ಅಂದರೆ ನಿನ್ನ ಭಾವಿ ಯಜಮಾನ. ಓಹೋ, ಅದನ್ನು ಕೇಳಲು ನೀನ್ಯಾರು? ಸುಮ್ಮನೆ ಬಂದ ಬಾರಿಗೆ ಸುಂಕವಿಲ್ಲದೆ ಹೊರಟು ಹೋಗಿಲ್ಲಿಂದ. ನಾನ್ಯಾರ? ನಿನ್ನ ಮದುವೆಯಾಗುವ ಗಂಡ, ಅಂದರೆ ನಿನ್ನ ಭಾವಿ ಯಜಮಾನ. ಯಜಮಾನ? ಥು, ಉಂಡ ಮನೆ ಜಂತಿ ಎನಿಸುವ ನಾಯಿಗೆ. ಏನು? ನನ್ನ ಮನೆ ಎಂಜಲ ತಿಂದು ನನ್ನ ಮೇಲೆ ಕೈ ಹಾಕ್ತೇನೋ? ನೀಚ! ನಾನು ನಿನ್ನ ಅಣ್ಣನೆಂದು ಭಾವಿಸಿದ್ದೇನೆ. ಅಣ್ಣ? ಸ್ನೇಹ, ಹಗಲಲ್ಲಿ ಅಣ್ಣನೆಂದು ಮಧ್ಯರಾತ್ರಿಯಲ್ಲಿ ಮೆಂಡನೆಂದು ಸ್ವೀಕರಿಸುವ ಬಂಡ ಸೂಳರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಗಂಡನಿದ್ದರೂ ಹುಚ್ಚನೆಂದು ಪಟ್ಟ ಕಟ್ಟಿ ರಾತ್ರಿ ಎಲ್ಲ ನಡು ಬೀದಿಯಲ್ಲಿ ತಂದೆಯ ಮಗ್ಗಲು ಮಲಗುವ ಆದರಗಿತ್ತರಿಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ತನ್ನ ಜೀವಕ್ಕಿಂತ ಮಿಗಿಲಾಗಿ ಪ್ರೀತಿಸಿರುವ ಪ್ರಿಯತಮ ಊರಲ್ಲಿ ಇಲ್ಲದಾಗ ಬೇರೆ ಊರನ ಬೆನ್ನು ಹತ್ತಿ ತಿರುಗುವ ನಿನ್ನಂತ ಬಂಡ ಹೆಂಗಸರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಷ್ಟೇ ಅಲ್ಲ, ಕಿನಾಲಿನ ನೀರು ಬಂದಾಗ ಅಣ್ಣ ಬಾ ಎಂದು ಹೇಳಿ ಅವನೊಂದಿಗೆ ಸರಸವಾಡಿ ಬರುವ ಕೊಜೆರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಹೀಗಿರುವಾಗ ನಾನೇನು ನಿನ್ನ ಒಡ ಹುಟ್ಟಿದ ಅಣ್ಣನಲ್ಲ. ನೀಚಾತ್ಮನೆ, ಪರಸ್ತ್ರೀಯರ ಹೆಣ್ಣಿಗೆ ಹೆಣ್ಣಿನ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳದೆ ಬಾಯಿಗೆ ಬಂದಂತೆ ಮಾತಾಡಿದ್ರೆ ಬಾಯಲ್ಲಿರುವ ಹಣ್ಣನ್ನು ಒಂದೊಂದಾಗಿ ಉದುರಿಸ್ತಾರೆ. ಏನಂದಿ? ನನಗೆ ಬಾಯಿಗೆ ಬಂದಂತೆ ಮಾತಾಡ್ತೇನೋ ನೀಚ? ನಿನ್ನ ತಾಯಿ ಕೂಡ 16 ಜನರಿಗೆ ಆಸೆ ಹತ್ತಿರಬೇಕು. ಏನೇ ಬಂಡರಂಡೆ, ಗೆಳೆಯನ ತಂಗಿಯನ್ನು ಸುಮ್ಮನಿದ್ದರೆ ಎಷ್ಟೊಂದು ಮಾತು. ಅರಿಸಾಲೇನು ಒಳಗಿನ ಲಂಗವನ್ನು. ಏ ಪಾಟೀಲ್, ಇಲ್ಲಿಂದ ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲವಾದರೆ ಏನು ಮಾಡುವೆ? ಕತ್ತಿಗೆ ಲತ್ತೆ ಪೆಟ್ಟು ಕೊಟ್ಟಂತೆ ನಿನಗೆ ನನ್ನ ಕಾಲಲ್ಲಿರುವ ಚಪ್ಪಲಿಯಿಂದ ಕಲೆ ಮೂಡಿಸಬೇಕಾಗುತ್ತದೆ. ಎಚ್ಚರದಿಂದ ಇರು. ಎಚ್ಚರ ಎಂದು ಇನ್ನುವರೆಗೆ ಯಾವ ಹೆಣ್ಣು ಚಪ್ಪಲಿ ತರಿಸಿಲ್ಲ. ನೀನು ನನಗೆ ಚಪ್ಪಲಿ, ನಿನಗೆ ನಾನು ನನ್ನ ಗಂಡಸ್ಥಾನ ತೋರಿಸಲೇಬೇಕು. ಯಾರನ್ನ ಬಿಡವಳಂದು ಲೇ ಬಿಡವ, ಸುಮ್ಮನೆ ಹೊರಟುವಳು. ಲೇ ಗಾಂಡನ ಮಗನೇ, ಒಬ್ಬಳೇ ಹೆಣ್ಮಗಳು ಸಿಕ್ಕಿದಾಳೆ ಎಂದು ಅತ್ಯಾಚಾರ ಮಾಡುವುದಲ್ಲದೆ ನೀನು ಒಬ್ಬ ಗಂಡಸ ಇದ್ದರೆ ಈಗಲೇ ಬಿಟ್ಟು ಬಿಡವಳನ್ನು. ಇಲ್ಲವೆಂದರೆ ನಿನ್ನ ದೇಹದಲ್ಲಿರುವ ಎಲಬುಗಳನ್ನು ಲಟ ಲಟನೆ ಮುರಿದು ನಮ್ಮ ಊರಿನ ಅಗಸಿ ಬಾಗಿಲಲ್ಲಿ ಕಟ್ಟಾಕುತ್ತೇನೆ. ಕೆಟ್ಟ ಸೂಳಿಯ ಮಗನೇ, ಲೇ ಬಡತಿದ್ದಾರೆ, ನನಗೆ ಸೂಳಿಯ ಮಗನೇ ಎಂದಿರಲೇ ಆದರದ ಸೂಳಿಯ ಮಗನೇ. ಹೊತ್ತಿನಲ್ಲಿ ಅಡಿಗೆ ರಾವನ್ನು ಬಡಿದೆಪ್ಪಿಸಿದೆ, ನಿನ್ನ ಮೇಲೆ ವಿಷ ಕಕ್ಕದೆ ಬಿಡಲಾರದು. ಲೇ ಹೋಗಲೇ, ನೀನು ಹಾವಾಗಿದ್ದರೆ ನಾನು ಗರುಡ, ನೀನು ನರಿಯಾಗಿದ್ದರೆ ನಾನು ಅನ್ಯಾಯವಾದ ವಿರುದ್ಧ ಶೇಡಿಗಾಗಿ ಸಿಡಿದಂತ ಹುಲಿ.
ಸುಮ್ಮನೆ ಹೋಗು. ಏ ಬಡವ, ನನ್ನ ಹತ್ರ ಏನು ಇಲ್ಲೊಂದು ಸುಮ್ಮನೆ ಹೋಗುವೆ. ಆಮೇಲೆ ನಿನ್ನ ಮತ್ತು ಈ ಸ್ನೇಹಳ ನೋಡಿಕೊಳ್ಳುವೆ. ಬರುತ್ತೇನೆ. ಹೋಗಲೇ ಹೋಗು. ಹೆಂಗಸರ ತಿಂದು ತಿರುಗಾಡುವ ಷಂಡ. ಹೋಗ್ಲಿ ಬಿಡಿ ರಮೇಶ್. ನೋಡಿ, ಸರಿಯಾದ ಸಮಯಕ್ಕೆ ಬಂದು ನನ್ನ ಕಾಪಾಡಿದ್ದೀರಾ, ಅಷ್ಟೇ ಸಾಕು. ಸ್ನೇಹ, ಇಂಥ ಬಂಡ ಸೂಳೆ ಮಕ್ಕಳು ಇರೋದ್ರಲ್ಲಿ ದಿನ ನ್ಯೂಸ್ ಪೇಪರಲ್ಲಿ, ಟಿವಿಯಲ್ಲಿ ಅದಕ್ಕಿಂತ ಹೆಚ್ಚು ಕೊಲೆ ಸೊಲೆಗೆ ಬರುತ್ತದೆ. ಸ್ವಾತಂತ್ರ್ಯ ಸಿಕ್ಕದೋ ಸಿಗದಾಗಿದೆ ನಮ್ಮ ದೇಶದ ಪರಿಸ್ಥಿತಿ. ಹೌದು ರಮೇಶ್, ಎಂದು ಒಂಟಿ ಹೆಣ್ಣು ಮಧ್ಯರಾತ್ರಿಯಲ್ಲಿ ಒಬ್ಬಳೆ ತಿರುಗಾಡುತ್ತಾಳೋ ಅವತ್ತೇ ಸ್ವಾತಂತ್ರ್ಯ ಸಿಕ್ಕಂತೆ. ಇಲ್ಲದಿದ್ರೆ ಶೂನ್ಯ ಶೂನ್ಯ ಎಂದು ಹೇಳಿದ ಮಹಾತ್ಮ ಗಾಂಧಿ ಮಾತು ನಿಜ. ಸ್ನೇಹ, ಪ್ರಜಾಪ್ರಭುತ್ವ ಎಂದು ಹೇಳುತ್ತಾರೆ. ಆದರೆ ನಮ್ಮ ಜಾತಿ ಭೇದ ಬಿಟ್ಟು ಶ್ರೀಮಂತರ ಆಸ್ತಿಯನ್ನು ಬಡವರಿಗೆ ಕೊಟ್ಟರೆ ಎಲ್ಲರೂ ಸಮಾಜನೆಂದು ಬಾಳಿದಾಗಲೇ ನಮ್ಮ ದೇಶದ ಬರ್ತನೆ ಅನ್ನೋದು ಇರುವುದೇ ಇಲ್ಲ. ರಮೇಶ್, ರಾಜಕಾರಣಿಗಳು ತಮ್ಮ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ಮಾತ್ರ ವಿಚಾರ ಮಾಡ್ತಾರೆ. ಅದನ್ನ ಬಿಟ್ಟು ಬಡವರ ಬಗ್ಗೆ ಸ್ವಲ್ಪನ ಕಾಳಜಿನೇ ಇರೋದಿಲ್ಲ. ಸ್ನೇಹ, ಅದು ಹೋಗಲಿ ಬಿಡು. ಕಾಲೇಜಿನಲ್ಲಿ ಹಾಡಿದ ಹಾಡು ನನ್ನ ಮನಸ್ಸಿಗೆ ಇನ್ನೊಮ್ಮೆ ಕೇಳುವ ಆಸೆ. ಆ ನಿನ್ನ ಮಧುರ ಕಂಠದನ್ನು ಹಾಡು. ಆಯ್ತು ರಮೇಶ್, ನಿನ್ನ ಇಷ್ಟನೇ ನನ್ನ ಇಷ್ಟ.